गुरो ब्रह्मा गुरो विष्णु गुरुदेव महेश्वरः गुरु साक्षात् परब्रह्म तस्मै श्री गुरुवे नमः. भू नमः. पार्श्वभू नमः. योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. आबाहुपुरुषाकारं शङ्खचक्रासिधारिणं सहस्रशिरसं श्वेतं प्रणमामि ಪತಂಜಲಿಂ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ. ನನ್ನ ಹೆಸರು BN ಮುದ್ದುಕೃಷ್ಣ, ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್. 2017ನೇ ಇಸ್ವಿನಲ್ಲಿ ನಾನು ಚಾಂಪಿಯನ್ ಆಫ್ ಚಾಂಪಿಯನ್. ಪಾಂಡಿಚೇರಿಯಲ್ಲಿ ನಡೆದಂಥ ವಿಶ್ವ ಯೋಗ ಕಾರ್ಯಕ್ರಮದಲ್ಲಿ ನನಗೆ ಚಾಂಪಿಯನ್ ಆಫ್ ಚಾಂಪಿಯನ್ ಬಂದಿದೆ. ನನ್ನ 50ನೇ ವಯಸ್ಸಲ್ಲಿ ನಾನು ಯೋಗ ಶುರು ಮಾಡಿದ್ದು. ಕಾರಣ ಏನಪ್ಪ ಅಂತಂದರೆ, ನನಗೆ ವಿಪರೀತ ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು. ಯಾವ ಔಷಧಿ ತಗೊಂಡ್ರೂ ಹೋಗಿರಲಿಲ್ಲ. ಕಡೆಗೆ ಯಾರೊಬ್ಬರು ಹೇಳಿದ್ರು, ಯೋಗ ಮಾಡಿದ್ರೆ ಗ್ಯಾರಂಟಿ ಹೋಗುತ್ತೆ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಅಂದ್ಬಿಟ್ಟು. ನನಗಾಗ ಸಂಕೋಚ, ನಾನು 50ನೇ ವಯಸ್ಸಲ್ಲಿ ಯೋಗ ಮಾಡೋಕ್ಕೆ ಸಾಧ್ಯವಾ? ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಯೋಗ ಮಾಡೋದು ನೋಡಿರ್ತೀವಿ ಟಿ ವಿನಲ್ಲಿ, ಅಥವಾ ಋಷಿ ಮುನಿಗಳು ಮಾಡ್ತಾಯಿದ್ರು ಹಿಂದೆ. ಆದರೂ ಧೈರ್ಯ ಮಾಡಿದೆ, ನಮ್ಮ ಗುರುಗಳನ್ನ ಕೇಳಿದೆ. ನಮ್ಮ ಗುರುಗಳ ಹೆಸರು ವೆಂಕಟಯ್ಯ ಅಂತ, PT ಮಾಸ್ಟರು ಮತ್ತು ಯೋಗ ಟೀಚರು ಕೂಡ. ಅವರು ಸರ್ಕಾರಿ ನೌಕರರ ಭವನದಲ್ಲಿ KR ನಗರದಲ್ಲಿ ಹೇಳ್ಕೊಡ್ತಾ ಇದ್ರು. ನಾನು KR ನಗರದವನೇ, ಮೈಸೂರು ಜಿಲ್ಲೆ. ಹೋಗಿ ಕೇಳಿದೆ, ಈ ಥರ ವಿಪರೀತ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ, ಯೋಗ ಮಾಡಿದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಹೋಗುತ್ತಾ? ನಮ್ಮ ವಯಸ್ಸಿನವ್ರು ಮಾಡ್ಬೋದಾ? ಅವ್ರು ಹೇಳಿದ್ರು, 100 ವರ್ಷ ಆಗಿದವ್ರನ್ನೂ ಕರ್ಕೊಂಬನ್ನಿ ಬೇಕಾದರೆ, ಯೋಗದಿಂದ ಗ್ಯಾಸ್ಟ್ರಿಕ್ ಟ್ರಬಲು ಅನೇಕ ರೋಗಗಳನ್ನು ಹೋಗಿಸ್ತೀನಿ ಅಂತ ಹೇಳಿದ್ರು. ಆವಾಗ ನನಗೆ ಕಾನ್ಫಿಡೆನ್ಸ್, ಧೈರ್ಯ ಬಂತು. ಓಹೋ, ಪರವಾಗಿಲ್ಲ, ಗ್ಯಾಸ್ಟ್ರಿಕ್ ಟ್ರಬಲ್ ಹೋಗುತ್ತಲ್ಲ. ಆಗ ಶುರು ಮಾಡಿದೆ. 6 ತಿಂಗಳಿಗೆ ಹೊರಟೋಯ್ತು ಗ್ಯಾಸ್ಟ್ರಿಕ್ ಟ್ರಬಲ್. ಅಲ್ಲಿಂದ ಆಚೆಗೆ ಸ್ಪರ್ಧೆಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. ಅನೇಕ ಸ್ಪರ್ಧೆಗಳು, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್, ಎಲ್ಲೆಲ್ಲಿ ನಡೀತದೆ, ಬೆಂಗಳೂರು, ಮೈಸೂರು, ಮಂಗಳೂರು, ಪಾಂಡಿಚೇರಿ, ಚೆನ್ನೈ, ಮಧುರೈ, ಕಾಂಜೀಪುರಂ, ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಹೋಗಿ ಶುರು ಮಾಡಿದೆ. ಎಲ್ಲ ಕಡೆಯೂ ಫಸ್ಟ್ ಪ್ಲೇಸ್. ಆಗ ನನ್ನ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಅನೇಕ ಶಿಷ್ಯರಿದ್ದಾರೆ. ಈಗ ಅನೇಕ ಶಿಷ್ಯಗಳನ್ನು ಒಳಗೊಂಡಿದ್ದೀನಿ ನಾನು. ಸುಮಾರು 1000 ಮೇಲೆ ಶಿಷ್ಯರಿದ್ದಾರೆ ನನಗೆ. ಪ್ರತಿ ದಿವಸ KR ನಗರದಲ್ಲಿ ಕನಕ ಗುರುಪೀಠ ಅಂತಿದೆ, ಅಲ್ಲಿ ನಾವು ಯೋಗಾಸನ ಮಾಡ್ತೀವಿ. ಫ್ರೀಯಾಗಿ ಹೇಳ್ಕೊಡ್ತೀನಿ ಬಡ ಮಕ್ಕಳಿಗೆ. ಮಿಕ್ಕಿದವ್ರು ಮಾತ್ರ ಅವ್ರ ಶಕ್ತಿಯಾನುಸಾರ ಕಾಣಿಕೆ ಕೊಡ್ತಾರೆ. ಮತ್ತು ಯೋಗ ಸನಾತನ ವಿದ್ಯೆ ಇದು. ಯೋಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗಕ್ಕೆ ಮಹತ್ವವಾದ ಸ್ಥಾನ ಇದೆ. ವಿಶ್ವ ಯೋಗ ದಿನಾಚರಣೆ 2015ರಿಂದ ನಡೀತಾ ಇದೆ. 5 ವರ್ಷ ಆಯಿತು. ಈಗ ಮೊನ್ನೆ ಜೂನ್ 21 ವಿಶ್ವ ಯೋಗ ದಿನ 5ನೇದು ನಡೀತು. ಸುಪ್ತವಾಗಿರುವಂಥದ್ದು ಸಾವಿರಾರು ವರ್ಷಗಳಿಂದ ಇದ್ದಂಥದ್ದು ಯೋಗನ ವಿಶ್ವಕ್ಕೆ ಪಸರಿಸ್ಬಿಟ್ರು. ಇವತ್ತು ಸುಮಾರು 177 ದೇಶಗಳಲ್ಲಿ ಯೋಗವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯೋಗಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಯೋಗ ಒಂದು ಗಿಫ್ಟ್. ಯೋಗ ಈಸ್ ಎನ್ ಇನ್ವ್ಯಾಲ್ಯುಯಬಲ್ ಗಿಫ್ಟ್ ಆಫ್ ಏನ್ಷಿಯಂಟ್ ಇಂಡಿಯಾಸ್ ಟ್ರೆಡಿಷನ್. ಮತ್ತು ಯೋಗ ಕೂಡ ಒಂದು ಆರ್ಟ್ ಆಫ್ ಲಿವಿಂಗ್.
ಯೋಗ ಕೂಡ ಒಂದು ಕಲೆ, ಜೀವನದ ಕಲೆ. ನಾವು ಯಾವ ರೀತಿ ಜೀವನ ನಡ್ಕೋಬೇಕು ಅನ್ನೋದನ್ನ ಯೋಗ ಕಲಿಸುತ್ತೆ ನಮಗೆ. ಇಷ್ಟೆಲ್ಲ ಬೆನಿಫಿಟ್ ಉಂಟು ಯೋಗ. ಮತ್ತು ಭಗವದ್ಗೀತೆ ಒಳಗೆ ಪರಮಾತ್ಮನ ಹೇಳ್ತಾನೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವ ಕರ್ಮಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಸಿದ್ಧೋ ಅಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಈಕ್ವಾನಿಟಿ ಆಫ್ ಮೈಂಡ್ ಈಸ್ ಯೋಗ. ಸುಖ ಬರಲಿ, ಲಾಭ ಆಗಲಿ, ನಷ್ಟ ಆಗಲಿ, ನಮ್ಮನ್ನು ಹೊಗಳ್ಳಿ ತೆಗಳ್ಳಿ ಸಮವಾಗಿ ಸ್ವೀಕಾರ ಮಾಡಬೇಕು. ಅದು ಪರಮಾತ್ಮನ ಹೇಳೋ ಅಂಥದ್ದು. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಶ್ರುತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಸ್ಕಿಲ್ ಇನ್ ಆಕ್ಷನ್ ಈಸ್ ಯೋಗ. ಪರಿಶ್ರಮದಿಂದ ಯಾವುದೇ ಕೆಲಸ ಮಾಡೋದು ಯೋಗ ಅನ್ಸ್ಕೊಳ್ತೆ. ಅಷ್ಟೇ ಅಲ್ಲ, ಅದೃಷ್ಟಕ್ಕೂ ಯೋಗ ಅಂತ ಕರೀತಾರೆ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ. ನಮ್ಮ ನಿರೀಕ್ಷೆಯಿಂದ ಯಾವುದಾದ್ರೂ ಬಂದರೆ ಅದು ಯೋಗ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ ಅಂತ ಹೇಳ್ತಾರೆ ಅದಕ್ಕೆ. ಆದ್ರಿಂದ ಬರೀ ಆಸನ ಮಾತ್ರ ಅಲ್ಲ, ಅನೇಕ ಉಂಟು ಯೋಗದಲ್ಲಿ. ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜ, ಇವು ಪ್ರಧಾನವಾದ ಯೋಗಗಳು. ಅಷ್ಟೇ ಅಲ್ಲ, ಬೇಕಾದಷ್ಟು ಮಂತ್ರ ಯೋಗ, ತಂತ್ರ ಯೋಗ, ಯಂತ್ರಯೋಗ, ಸಿದ್ಧಿಯೋಗ, ಸಮಾಧಿ ಯೋಗ, ಲಯ ಯೋಗ, ಹಠಯೋಗ, ಬೇಕಾದಷ್ಟು ಯೋಗಗಳುಂಟು. ಆದರೆ ನಾವು ಮಾಡುವಂಥ ಯೋಗ, ಇಡೀ ವಿಶ್ವದಲ್ಲೇ ಮಾಡುವಂಥ ಯೋಗ ಸಾಮಾನ್ಯವಾಗಿ ಅಷ್ಟಾಂಗ ಯೋಗ. ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದರಿಂದ ಕೂಡಿದಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮೊದಲು ಯಮ ನಿಯಮ ಪಾಲನೆ ಮಾಡಬೇಕು. ಯಮ ಅಂದ್ರೆ ಏನು? ಮಾನವೀಯ ಮೌಲ್ಯಗಳು. ಅದನ್ನು ನಾವು ಸಾಧಿಸಬೇಕು. ಅದರಲ್ಲಿ ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಆಸ್ತೇಯ, ಅಪರಿಗ್ರಹ ಅಂತ ಬರುತ್ತೆ. ಇನ್ನು ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಬರುತ್ತೆ. ಆಮೇಲೆ ಆಸನ ಮೂರನೇದು. ಆಸನ ಎಂದ್ರೇನು? ಸ್ಥಿರಂ ಸುಖಂ ಆಸನಂ. ಫರ್ಮ್ ಅಂಡ್ ಕಂಫರ್ಟಬಲ್ ಬಾಡಿ ಪೋಸ್ಚರ್ ಈಸ್ ಆಸನ. ಪ್ರಾಣಾಯಾಮ ಯುಕ್ತೇನ ಸರ್ವ ರೋಗ ಕ್ಷಯೋ ಭವೇತ್. ಅಯುಕ್ತಾಭ್ಯಾಸ ಯುಕ್ತೇನ ಸರ್ವ ರೋಗ ಸಮುದ್ಭವ. ಪ್ರಾಣಾಯಾಮ ಇಫ್ ಡನ್ ಪ್ರಾಪರ್ಲಿ ಎಲಿಮಿನೇಟ್ಸ್ ಆಲ್ಮೋಸ್ಟ್ ಆಲ್ ದ ಡಿಸೀಸಸ್. ಇಫ್ ನಾಟ್ ಡನ್ ಪ್ರಾಪರ್ಲಿ ಅಗ್ರವೇಟ್ಸ್ ಆಲ್ ಡಿಸೀಸಸ್. ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದರೆ ಅನೇಕ ರೋಗಗಳು ಹೋಗುತ್ತವೆ. ಪ್ರಾಣಾಯಾಮವನ್ನು ಸರಿಯಾಗಿ ಮಾಡದೇ ಇದ್ದರೆ ಅನೇಕ ರೋಗಗಳು ಬರುವ ಸಂಭವ ಉಂಟು. ಇವು ಪ್ರಾಣಾಯಾಮ. ಅತಿ ಮುಖ್ಯ ಪ್ರಾಣಾಯಾಮ. ಯಾಕೆಂದರೆ ಪ್ರಾಣ ಇದ್ದರೆ ತಾನೇ ನಾವೆಲ್ಲ. ಒಂದು ಕೈಯಿಂದ ಬದುಕಬಹುದು, ಎರಡು ಕೈಯಲ್ಲೂ ಬದುಕ್ಬೋದು, ಎರಡು ಕಾಲಿದ್ದರೆ ಬದುಕ್ಬೋದು, ಎರಡು ಕಣ್ಣಿಂದ ಇದ್ದು ಬದುಕ್ಬೋದು. ಆ ಪ್ರಾಣ ಹೊಟ್ಟೋದ್ರೆ ಮುಗ್ದೋಯ್ತು. ಕನಕದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. 8 ಗೇಣಿನ ದೇಹ, ರೋಮಗಳು 8 ಕೋಟಿ, ಕೀಲುಗಳ 68, ಮಾಂಸ ಖಂಡಗಳಿಂದ ಮಾಡಿದ ಮನ ಒಲಿದು ನೆಂಟ ನೀರು ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು. ಪ್ರಾಣ ಹೊಟ್ಟೋಯ್ತು ಅಂದರೆ ಮುಗ್ದೋಯ್ತು. ಯಾರು ಸ್ವಲ್ಪ ಪ್ರಾಣ ಹೋಯ್ತು ಅಂತ ಹೇಳಲ್ಲ. ಪ್ರಾಣ ಹೋಯ್ತು ಅಂದರೆ ಪೂರ ಪ್ರಾಣ ಹೋಯ್ತು. ಅದರಲ್ಲಿ ಈ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದೇ ಪ್ರಾಣಾಯಾಮ. ದೀರ್ಘವಾಗಿ ಉಸಿರಾಟ ಆಡುವಂಥದ್ದು, ಕಂಟ್ರೋಲಿಂಗ್ ದ ಬ್ರೀತ್. ದೀರ್ಘವಾಗಿ ಉಸಿರಾಡಿದ್ರೆ ಅನೇಕ ವರ್ಷಗಳು, 106 ವರ್ಷ ಬದುಕೋದು ಅಂತ ಶಾಸ್ತ್ರದ ಆಧಾರ ಇದೆ. ಇವಾಗ ಉದಾಹರಣೆ ತಗೊಳ್ಳಿ, ಆಮೆ 360 ವರ್ಷ ಬದುಕಿತ್ತು ಕಲ್ಕಟ್ಟ ಮ್ಯೂಸಿಯಮಲ್ಲಿ, 360 ಇಯರ್ಸ್. ಮಾನವನ ಆಯಸ್ಸು ಬರೀ 80, 90, 100 ಅಲ್ಲ. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ. ಇದರಿಂದ ಯೋಗದಲ್ಲಿ ಎಷ್ಟೊಂದು ಮಹಿಮೆ ಉಂಟು. ಇವತ್ತು ಪ್ರಧಾನವಾಗಿ ಆಹಾರದ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಹಾರ, ಎಂಥ ಆಹಾರ ತಗೋಬೇಕು ನಾವು? ಸಾತ್ವಿಕ ಆಹಾರ, ಇನ್ನೊಂದು ರಾಜಸಿಕ ಆಹಾರ ಅನ್ನೋದೆ, ಮತ್ತೊಂದು ತಾಮಸಿಕ ಆಹಾರ ಅಂತ ಇದೆ. ಯಾವುದು ರಾಜಸಿಕ, ತಾಮಸಿಕ ಅವೆಲ್ಲ ಕೂಡ ಸರಿಯಾಗಿ ಜೀರ್ಣಕ್ಕೆ ಬರದೇ ಇರುವಂಥದ್ದು. ಅದೇ ಸಾತ್ವಿಕ ಆಹಾರ, ತರಕಾರಿ, ಹಣ್ಣು ಇತ್ಯಾದಿ, ಹಾಲು, ಇವೆಲ್ಲ ಬೇಗ ಡೈಜೆಷನ್ ಆಗುತ್ತೆ. ಅದೇ ರಾಜಸಿಕ ಆಹಾರ, ಕರ್ದಿದ್ದು, ಹುರಿದಿದ್ದು, ಗೋಬಿ ಮಂಚೂರಿ, ಪಾನಿಪೂರಿ, ಬರ್ಗಾ, ಪಿಜ್ಜಾ, ಇಂಥವೆಲ್ಲ ಕೂಡ ಸ್ಪೈಸಿ ಫುಡ್ ಅಂತಾರೆ ಇಂಗ್ಲೀಷಲ್ಲಿ. ಇವೆಲ್ಲ ಬೇಗ ಜೀರ್ಣ ಬರಲ್ಲ. ಇನ್ನು ತಾಮಸಿಕ ಆಹಾರ, ಯಾವತ್ತೋ 3 ದಿನ 4 ದಿನ ಇಟ್ಟಿದ್ದು ಫ್ರಿಜ್ಜಲ್ಲಿ ಇಟ್ಬಿಡೋದು, ಭಾಳ ಚೆನ್ನಾಗಿದೆ, ಅದನ್ನ ಸ್ವೀಕಾರ ಮಾಡ್ತೀವಿ. ಅದು ಒಂದು ಸಾರಿ ಬೇಯಿಸುವಂಥ ಆಹಾರ ಕೇವಲ 8-10 ಗಂಟೆಗಳ ಕಾಲ ಮಾತ್ರ ಅದಕ್ಕೆ ಆಯಸ್ಸು. ಆಮೇಲೆ ಚೆನ್ನಾಗಿರುತ್ತೆ, ಅಳಿಸೋಗದೆ ಇರ್ಬೋದು. ಆದರೆ ಅದೆಲ್ಲ ತಾಮಸಿಕ ಆಹಾರ. ಅವೆಲ್ಲ ಕೂಡ ಯಾವುದು ಸರಿಯಾಗಿ ಜೀರ್ಣಕ್ಕೆ ಬರದೇ ಇರ್ತವೋ ಅವೆಲ್ಲ ತಾಮಸಿಕ ಆಹಾರ. ಅದನ್ನೆಲ್ಲ ಕೂಡ ಸೇವನೆ ಮಾಡಬಾರದು. ಯೋಗಿಗಳಾದವರಾಗಲಿ ಯಾರೇ ಆಗಲಿ
ಸಾತ್ವಿಕ ಆಹಾರ, ಸಜ್ಜನರ ಸಹವಾಸ ಇದು ಅತಿ ಮುಖ್ಯ. ನಾನು ಕೂಡ ಅಷ್ಟೇನೆ. ನನಗೆ ಈಗ 86 ವರ್ಷ. ನನ್ನ 50ನೇ ವಯಸ್ಸಿಗೆ ಮೊದಲು ನಾನು ಕೂಡ ಬೀರು, ಬ್ರ್ಯಾಂದಿ, ವೈನು, ವಿಸ್ಕಿ, ರಮ್ಮು, ಜಿನ್ನು ಇಷ್ಟು ಸ್ವಾಹ ಮಾಡ್ತಾ ಇದ್ದೆ ನಾನು. ಅಷ್ಟೇ ಅಲ್ಲ, ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲ, ಕಾರ್ಡ್ಸ್ ಆಡ್ತದೆ. ನಾನು ಗೌರ್ಮೆಂಟ್ ಅಫಿಷಿಯಲ್ ರಿಟೈರ್ಡು ಸ್ಟೆನೋಗ್ರಾಫರ್ ಆಗಿ ರಿಟೈರ್ಡ್ ಆಗೋದು 1992 ಇಸ್ವಿ. ಇಲ್ಲಿಗೆ 27 ವರ್ಷ 5 ತಿಂಗಳಲ್ಲಿ ರಿಟೈರ್ಡ್ ಆಗಿರೋದು ನಾನು. 27 ವರ್ಷ 5 ತಿಂಗಳಾಯ್ತು. ಇವತ್ತು ಆರೋಗ್ಯವಾಗಿದ್ದೀನಿ, ಲವಲವಿಕೆ ಇದ್ದೀನಿ. ಇನ್ನೂ 30 ವರ್ಷ ನಾನು ಯೋಗಾಸನ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನನ್ನ ಆರೋಗ್ಯ. ಅದು ಪಾಸಿಟಿವ್ ಥಿಂಕಿಂಗ್. ಯಾವಾಗ ಯಮ ಬಟನ್ ಒತ್ತೋ ಗೊತ್ತಿಲ್ಲ, ಆದರೂ ಕೂಡ ನಾವು ಇರ್ತೀವಿ. ದೊಡ್ಡವರು ಆಶೀರ್ವಾದ ಮಾಡ್ತಾರೆ. 100 ವರ್ಷ 121 ವರ್ಷದವರು ಇದ್ದಾರೆ ಈಗಲೂ ಕೂಡ. ಅವ್ರ ಹೆಸರು ಬಾಬಾ ಅಂತ ಅಂದ್ಬಿಟ್ಟು, ಗೊತ್ತಾಯ್ತಾ? ಅವರು 121 ವರ್ಷ ಬೆಂಗಳೂರಿಗೆ ಬಂದು ಕಂಠೀರವ ಸ್ಟೇಡಿಯಮಲ್ಲಿ ಜೂನ್ 21ನೇ ತಾರೀಕು ಯೋಗಾಸನ ಮಾಡಿದರು. ಶಿವಬಾಬಾ ಅಂತ ಅವ್ರ ಹೆಸರು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಅವ್ರಿಗೆ. ಸರ್ವಾಂಗಾಸನ ಮಾಡಿದ್ರು 120. ನಾವು ಯಾಕೆ ಮಾಡಬಾರ್ದು? ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಯೋಚನೆ ಮಾಡ್ಬಾರ್ದು. ಇರ್ತೀವೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದು. ನನ್ನ ಯಾರೋ ಒಬ್ಬರು ಬಂದು ಕೇಳಿದ್ರು, ಈಗ 5 ವರ್ಷಕ್ಕೆ ಮೊದಲು, ಆಗ ನನಗೆ 80 ವರ್ಷ. ಅವ್ರು ಬಂದು, ಸರ್ ಈಗಲೂ ಯೋಗ ಮಾಡ್ತೀರಾ ಕೇಳಿದ್ರು. ಈಗೇನು ಇನ್ನು 30 ವರ್ಷ ಬಿಟ್ಟು ಮನೆ ಯೋಗ ಮಾಡ್ತೀವಿ ಅಂತ. ಅವರು ಹೆಡ್ ಮಾಸ್ಟರ್, ಅವ್ರಿಗೆ 55 ವರ್ಷ. ಅವರಂದರು, ಇನ್ನು 30 ವರ್ಷ ಆದಮೇಲೆ ನಿಮಗೆ 100 ವರ್ಷ ಮೇಲೆ ಆಗೋಗಿರುತ್ತಲ್ಲ, ಅದುವರೆಗೂ ಬದುಕಿರ್ತೀರಾ ಅಂದು. ನಾನಂದೆ, ಸಾರ್ ನೀವು ಬದುಕಿದ್ರೆ ಬಂದು ನೋಡಿ ಅಂತ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ನೀವು ಬದುಕಿದ್ರೆ ಬಂದು ನೋಡಿ ಅಂತಿರಲ್ಲ, ಹೇಳ್ತಾ ಇದ್ದೀರಲ್ಲ, ನೀವೇನೋ ಇರ್ತೀರಿ, ನಾನು ಇನ್ನು 10 ವರ್ಷ ಇರೋದಿಲ್ಲ ಅಂದರು. ಅವ್ರಿಗೆ 50 ವರ್ಷ. ಯಾತಕ್ಕೆ ಅಂತ ಕೇಳಿದೆ. ನನಗೀಗ BP ಇದೆ, ಶುಗರ್ ಇದೆ, ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ, ಹಾರ್ಟ್ ಟ್ರಬಲ್ ಇದೆ, ಎಲ್ಲದಕ್ಕೂ ಔಷಧಿ ತೊಗೊಳ್ತಾ ಇದ್ದೀನಿ ನಾನು. ಆದ್ದರಿಂದ ಇನ್ನು 10 ವರ್ಷ ಬದುಕಲ್ಲ ಅಂತ ಹೇಳಿದ್ರು. ಆ ಥರ ಹೇಳಬೇಡಿ, ಗೊತ್ತಾಯ್ತಾ? ಯಾವಾಗ ದೇವರು ಪ್ರಾಣ ತಗೊಳ್ತಾನೋ ಗೊತ್ತಿಲ್ಲ. ಅದುವರೆಗೂ ಆರೋಗ್ಯವಾಗಿ ಲವಲವಿಕೆಯಿಂದ ಇರಿ, ನಾಳೆಯಿಂದ ಯೋಗಾಸನಕ್ಕೆ ಬನ್ನಿ ಅಂದೆ. ಅವರು ಬರಲಿಲ್ಲ. ಕಾರಣ ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಯೋಗಾಸನ ಅಂದರೆ ಭಾಳ ಕಠಿಣವಾದ ಮಾಡಿಸ್ಬಿಡ್ತಾರೆ, ಪ್ರಾಣಾಯಾಮ ಎಲ್ಲ ಮಾಡಿಸ್ಬಿಡ್ತಾರೆ, ನರಗಳೆಲ್ಲ ಕಟ್ಟಾಗ್ಬಿಡ್ತಂತೆ, ಮೂಳೆಗಳೆಲ್ಲ ಕಟ್ಟಾಗ್ಬಿಡ್ತಂತೆ, ಜೀವಮಾನ ಪರ್ಯಂತ ಮಾಡಬೇಕಾಗುತ್ತೆ ಅಂತ ಕೆಲವರು ಹೆದರಿಸ್ಬಿಡ್ತಾರೆ. ಅದು ಯಾವ ಮೂಳೆನೂ ಕಟ್ಟಾಗಲ್ಲ, ಯಾವ ನರನೂ ಕಟ್ಟಾಗೋದಿಲ್ಲ. ಇನ್ನೂ ಏನಾದರೂ ಸರಿಯಾದ ಅದು ಹೊರಳಿದ್ರೆ ಇನ್ನೂ ಸರಿ ಹೋಗುತ್ತೆ ಹೊರತು ಯಾವುದೂ ಕಟ್ಟಾಗೋದಿಲ್ಲ. ಆದರೆ ಅವ್ರು ಬರಲಿಲ್ಲ ಅಂತ ಇಟ್ಕೊಳ್ಳೋಣ. ಇನ್ನೊಬ್ಬ ಬಂದ, ಸುಮಾರು ಅವನಿಗೆ 45 ವರ್ಷ ಇರಬೇಕು, ಎಷ್ಟು ದಪ್ಪ ಇದ್ದಾನೆ ಸರಿಯಾಗಿ. JSS ಹಾಸ್ಪಿಟ್ಲ್ ಇದೆ ಮೈಸೂರಲ್ಲಿ, ಅಲ್ಲಿ ಹೇಳಿ ಕಳಿಸಿದಾರಂತೆ, ನೋಡಿ ಗ್ಯಾಸ್ಟ್ರಿಕ್ ಟ್ರಬಲ್ಗೆ ಔಷಧಿಯಿಂದ ಸಾಮಾನ್ಯವಾಗಿ ಹೋಗೋದಿಲ್ಲ. ಒಂದು ಕೆಲಸ ಮಾಡಿ, ಡಾಕ್ಟರ್ ಆದರೆ ನಾನು ಹೇಳ್ತಾ ಇದ್ದೀನಿ, ಯಾರಿಗೋ ಯೋಗ ಗುರುಗಳನ್ನ ಭೇಟಿಯಾಗಿ ಅವ್ರು ಯೋಗಾಸನ ಪ್ರಾಣಾಯಾಮ ಹೇಳ್ಕೊಡ್ತಾರೆ, ಗ್ಯಾಸ್ಟ್ರಿಕ್ ಟ್ರಬಲ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಂದು ಹೇಳ್ದ. ಜೊತೆಗೆ ಅವನು ಹೇಳ್ದ, ಸಾರ್ ನನಗೆ ವಿಪರೀತ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದರೆ ಡ್ರಿಂಕ್ ಮಾಡ್ತೀನಿ, ಡ್ರಿಂಕ್ ಮಾಡೋರು ಯೋಗಾಸನ ಮಾಡ್ಬೋದಾ ಅಂತ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ನಾನು ಡ್ರಿಂಕ್ ಮಾಡಿದ್ರೆ ಸ್ಟೇಜ್ ಹತ್ತೋದು. ಬೆಳಗ್ಗೆ ಡ್ರಿಂಕ್ ಮಾಡ್ತೀನಿ, ಟಿಫನು ಮೊದಲು ಡ್ರಿಂಕ್ ಮಾಡ್ತೀನಿ, ಟಿಫನ್ ಆದಮೇಲೆ ಡ್ರಿಂಕ್ ಮಾಡ್ತೀನಿ, ಊಟಕ್ಕೆ ಮೊದಲು ಡ್ರಿಂಕ್ ಮಾಡ್ತೀನಿ, ಊಟ ಆದಮೇಲೆ ಡ್ರಿಂಕ್ ಮಾಡ್ತೀನಿ, ಸಂಜೆ ಡ್ರಿಂಕ್ ಮಾಡ್ತೀನಿ, ರಾತ್ರಿ ಊಟ ಆದಮೇಲೆ ಡ್ರಿಂಕ್ ಮಾಡ್ತೀನಿ, ಮಲಗಕ್ಕೆ ಮೊದಲು ಡ್ರಿಂಕ್ ಮಾಡ್ತೀನಿ ಅಂದೆ. ಅವ್ನಿಗೆ ಅರ್ಥ ಆಗೋಯ್ತು, ಓಹೋ ನೀರಾ ಅಂದ. ಇನ್ನೇನು ಬೀರಾ ಅಂದೆ. ಡ್ರಿಂಕ್ ಅಂದರೆ ಅವರು ಸುರಪಾನ ಅಂದ್ಕೊಂಡ್ಬಿಡ್ತಾರೆ. ಡ್ರಿಂಕ್ ಅಂದರೆ ಕುಡಿಯುವುದು. ಅದು ನೀರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಸುರಪಾನ ಆಗಿರ್ಬೋದು. ಅವರು ಡ್ರಿಂಕ್ ಅಂದರೆ ಸುರಪಾನ. ಹಿರಣ್ಯ ಬಹಳ ಚೆನ್ನಾಗಿ ಹೇಳಿದ್ರೆ ಮಾಸ್ಟರ್ ಹಿರಣ್ಯ, ಸುರಪಾನವಿದು ಸ್ವರ್ಗ ಸಮಾನಂ, ಪರಲೋಕಕ್ಕೆ ಕರೆದೊಯ್ಯುವುದು ಬಲು ಸುಲಭ ವಿಧಾನಂ. ಅದು ಸುರಪಾನ. ನಾವು ಪಾನ ಮಾಡೋದೇನು ನೀರು ಮತ್ತು ನಿಂಬೆಹಣ್ಣಿನ ಜ್ಯೂಸು. ಮನಯೇವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಯೋಹೋ. ನಮ್ಮ ಮನಸ್ಸು ಅದೇ ಕಡೆ ಹೋದ್ರೆ ಆಹಾರ ಕಡೆ ಅದೇ ಕಡೆ ಹೋಗುತ್ತೆ. ಬೇಡ, ಇದರ 9 ಉಪವಾಸ ಇರೋಣ ಅಂದರೆ ಅದು ಸಾಧ್ಯ. ಯೋಗ ರೋಗ ನಿವಾರಣಂ ಅಂತಾನೆ ಇದೆ. ನನಗೂ ಅಷ್ಟೇ, ಯಾವ ರೋಗನೂ ಇಲ್ಲ ನನಗೆ. ಆರೋಗ್ಯ 1 ವರ್ಷಕ್ಕೆ 1 ರೂಪಾಯಿ ಮೆಡಿಸನು ನನಗೆ ಬೇಕಾಗಿಲ್ಲ. ಯಾಕೆ? ಯೋಗ ರೋಗ ನಿವಾರಣಂ. ಆದ್ದರಿಂದ ಇಷ್ಟು ಆಹಾರ ಇಷ್ಟೇ ಅಲ್ಲ, ಇನ್ನೂ ಕೂಡ ಆಹಾರ ನಿಮಗೆ ಹೇಳೋದು ಬಹಳ ಇರುತ್ತೆ. ಸರ್ವಜ್ಞನ ಹೇಳಿದ್ದಾರೆ, 1 ಹೊತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನು ಹೊತ್ತುಂಡು ಹೋಗಿ. ನಾಲಿಗೆಯ ಕಟ್ಟಿಯನು ಕಾಲನಿಂ ದೂರ ಇರುತ್ತಿದನು. ನಾಲಿಗೆಯ ರುಚಿಯ ಮೇಲಾಡಲು ಅವನ ಕಾಲ ಹತ್ತಿರವೋ ಸರ್ವಜ್ಞ. ನಾಲಿಗೆಯ ಕೀಲವನು ಶೀಲದಿಂತಾನರಿತು ಶೂಲನದು ರುಚಿಯೆಂದರಿತವನು ಮುದಿಯಲಿ ಬಾಲಕನಂತಿಹನು ಸರ್ವಜ್ಞ.
ಅವನು ವಯಸ್ಸೇ ಆದರೂ ಕೂಡ 60 70 80 100 ಬಾಲಕನಂತೆ ಇರ್ತಾನೆ ಅಲ್ಲಿ. ಅವನು ಅಥವಾ ಚಟುವಟಿಕೆಯಿಂದ ಇರ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ ಅಂತ. ಅದಕ್ಕೆ ನಮ್ಮ ಉದಾಹರಣೆ ತೊಗೊಂಡ್ರೆ ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು, ಅವರು 106 ವರ್ಷ ಬದುಕಿದ್ರು. ಅವರು 100ನೇ ವಯಸ್ಸಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ, ಕಡೆಯವರೆಗೂ ಆರೋಗ್ಯವಾಗಿದ್ರು. ಇನ್ನು ಇಂಟರ್ನ್ಯಾಷನಲ್ ಫೇಮಸ್ಸು ಯೋಗಿ, ಅವ್ರಿಗೆ ಪದ್ಮಶ್ರೀ ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿಗಳ ಬಂದಿತ್ತು. ಅವರು ಆರೋಗ್ಯವಾಗಿದ್ರು. ಅವರು 96 ವರ್ಷ ಬದುಕಿದ್ರು. ಅವರ ಗುರು ಕೃಷ್ಣಮಾಚಾರ್ಯ, ಅವರು 101 ವರ್ಷ ಬದುಕಿದ್ರು. ಮತ್ತು ಈಗ ಇರೋರಲ್ಲಿ ಶಿವಬಾಬು ಅನ್ನೋರು ವಾರಣಾಸಿಯಿಂದ ಬಂದಿದ್ರು ಬೆಂಗಳೂರಿಗೆ, ಜೂನ್ 21. ಅವರು 121 ವರ್ಷ, ಅವರು ಆರೋಗ್ಯವಾಗೇ ಇದ್ದಾರೆ. ಅದರಿಂದ ಯೋಗಾಸನ ಮಾಡೋದ್ರಿಂದ ದೀರ್ಘಾಯುಸ್ಸು ಉಂಟಾಗುತ್ತೆ ಮತ್ತು ಆರೋಗ್ಯ ಲಭಿಸುತ್ತೆ. ರೋಗ ಮುಕ್ತ ಯೋಗ ಯುಕ್ತ ಅಂತ ಹೇಳ್ತೀವಿ. ಯೋಗಕ್ಕೆ ಬಂದರೆ ಅವೆಲ್ಲ ಹೋಗಕ್ಕೆ ಸಾಧ್ಯ. ಇಷ್ಟೆಲ್ಲ ಹೇಳಿ ನೀವು ಕೂಡ ಯಾವುದೇ ವಯಸ್ಸಿನರಾಗಲಿ, ಯುವ ವೃದ್ಧ ಅತಿವೃದ್ಧವ ವ್ಯಾಧಿತೋ ದುರ್ಬಲೋ ಅಭೀವ ಅಭ್ಯಾಸ ಸಿದ್ಧಿ ಮಾಪ್ನೋತಿ ಸರ್ವ ಯೋಗೇಶ್ವ ತಂದಿರ್ತಃ ಕ್ರಿಯಾಯುಕ್ತಸ್ಯ ಸಿದ್ಧಿಃ ಅಕ್ರಿಯಸ್ಯ ಕಥಂ ಭವೇತ್ ನ ಶಾಸ್ತ್ರ ಪಾಠ ಮಾತ್ರೇಣ ಯೋಗ ಸಿದ್ಧಿ ಪ್ರಜಾಯತೆ ನ ವೇಷಧಾರಣಂ ಸಿದ್ಧೇಃ ಕಾರಣಂ ನ ಚ ತತ್ಕಥಾ ಕ್ರಿಯೇವ ಕಾರಣಂ ಸಿದ್ಧಿಃ ಸತ್ಯ ಮೇ ತತ್ನ ಸಂಶಯ. ಹಠಯೋಗದಲ್ಲಿ ಯೋಗಿ ಸಾತ್ವರೂಮಿಯವರು ಬರೆದಿಟ್ಬಿಟ್ಟಿದ್ದಾರೆ. ಇದು ವಯಸ್ಸು ಅಂತರದಿಂದ ಯಾವ ವಯಸ್ಸಿನವ್ರು ಬೇಕಾದ್ರೂ ಮಾಡ್ಬೋದು. ಯುವ ವೃದ್ಧ ಅತಿವೃದ್ಧ ಯಾರು ಬೇಕಾದ್ರೂ ಮಾಡ್ಬೋದು ಯೋಗನ. ಯೋಗ ಯಾರಿಗೂ ಬೇಡ, ಆರೋಗ್ಯ ಯಾರಿಗೂ ಬೇಡ. ಹೆಲ್ತ್ ಈಸ್ ವೆಲ್ತ್ ಅಲ್ವಾ? ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಯಾವುದಾರ ಕೆಲಸ ಮಾಡ್ಬೋದು. ಆರೋಗ್ಯವೇ ಚೆನ್ನಾಗಿದ್ದರೆ 1,000 ಅಲ್ಲ 1,00,000 ಕೋಟಿ ಇದ್ರೂ ಏನೂ ಪ್ರಯೋಜನ ಇಲ್ಲ. ಅದರಿಂದ ಆರೋಗ್ಯವೇ ಭಾಗ, ಹೆಲ್ತ್ ಈಸ್ ವೆಲ್ತ್. ಇಷ್ಟಂತ ಹೇಳಿ ಕೆಲವು ಆಸನಗಳ ಪ್ರದರ್ಶನ ಮಾಡ್ತೀನಿ, ನೋಡಿರಿ, ಕಲೀರಿ, ನೀವು ಆರೋಗ್ಯವಾಗಿರಿ. ಈಗ ಸೂರ್ಯ ನಮಸ್ಕಾರವನ್ನು ಶುರು ಮಾಡೋಣ. ನಮ್ಮ ಶಿಷ್ಯ ತ್ಯಾಗರಾಜನವರು ಈಗ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಶುರು ಮಾಡ್ತಾ ಇದ್ದೇವೆ ಈಗ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನಪಾವೃಣಂ ಸತ್ಯಧರ್ಮಾಯ ದೃಷ್ಟಯೇ. ಓಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ಶ್ರೀ ದಿನಕರಾಯ ನಮಃ. ಸಮಸ್ಥಿತಿ ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಭೂಧರಾಸನ, ಸಾಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಭೂಧರಾಸನ, ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ನಮಸ್ಕಾರಾಸನ. ಓಂ ಮಿತ್ರಾಯ ನಮಃ. ಈಗ ಸೂರ್ಯ ನಮಸ್ಕಾರ ನೋಡಿದ್ರಲ್ಲ ಎಲ್ಲರೂ, ಇದ್ರ ಉಪಯೋಗ ಏನು ಅಂತ ತಿಳ್ಕೋಬೇಕು. ಯಾರು ಸೂರ್ಯ ನಮಸ್ಕಾರನ ಸೂರ್ಯ ಉದಯ ಆಗೋಕ್ಕೆ ಮೊದಲು ಪ್ರತಿನಿತ್ಯ ಮಾಡ್ತಾರೋ ಅವರಿಗೆ ಅನೇಕ ರೋಗಗಳು ಹೋಗುತ್ತೆ ಅಂತ ಶಾಸ್ತ್ರದ ಆಧಾರ ಇದೆ. ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾ ಇದ್ರು, ಅನೇಕ ಆಸನಗಳಿಂದ ಕೂಡಿದಿರುವಂಥದ್ದು ಮತ್ತು ಪ್ರಾಣಾಯಾಮ ಸಹಿತವಾಗಿರುವಂಥದ್ದು. ಆದ್ದರಿಂದ ಯಾರು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾರೋ ಅವ್ರಿಗೆ ಅರ್ಧ ಭಾಗ ಯೋಗಾಸನ ಕಲ್ತಾಗೆ ಅಂತಲೇ ಹೇಳೋರು ಅವರು. ಈ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಒಂದು 10-12 ಆಸನಗಳು ಮಾಡಿ ಆರೋಗ್ಯವಾಗಿ ಲವಲವಿಕೆಯಿಂದ 100 ವರ್ಷದ ಮೇಲೆ ಬದುಕಿರ್ಬೋದು ಅಂತ ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಆದ್ದರಿಂದ ಅತಿ ಮುಖ್ಯ ಸೂರ್ಯ ನಮಸ್ಕಾರ. ಪ್ರಾಣಾಯಾಮದಷ್ಟೇ ಮುಖ್ಯ, ಯಾಕೆಂದರೆ ಆಸನಗಳು ಸೇರಿರುತ್ತೆ, ಪ್ರಾಣಾಯಾಮನೂ ಸೇರಿರುತ್ತೆ ಇದರಲ್ಲಿ. ಆದರೆ ಯಾವಾಗಂದ್ರಾಗ ಮಾಡಬಾರ್ದು. ಬೆಳಗ್ಗೆ
ಪ್ರಶಸ್ತ. ಯಾಕೆಂದರೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತೀವಿ ಬೆಳಗ್ಗೆ ಹೊತ್ತು. ಆ ಸಮಯದಲ್ಲಿ ಮಾಡಿದ್ರೆ ಆರೋಗ್ಯ, ಲವಲವಿಕೆ, ದೀರ್ಘಾಯುಸು ಉಂಟಾಗುತ್ತೆ ಅಂತ ಶಾಸ್ತ್ರದ ಆಧಾರ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸೂರ್ಯ ನಮಸ್ಕಾರ ಏನಂತ ಕಷ್ಟ ಏನೂ ಇಲ್ಲ. ಇದು ಒಂದು 2-3 ವಾರದಲ್ಲಿ ಕಲ್ತ್ಬಿಡ್ಬೋದು ಬೇಕಾದ್ರೆ ಇದನ್ನು. ಆಮೇಲೆ ಜೀವಮಾನ ಪರ್ಯಂತ ಮಾಡಬೇಕು. ಯಾಕೆಂದ್ರೆ ಕೆಲವರು ಬರ್ತಾರೆ ನಮ್ಮ ಹತ್ರ, ಗುರುಗಳೇ ಸೂರ್ಯ ನಮಸ್ಕಾರ ಎಷ್ಟು ದಿವಸ ಮಾಡಬೇಕು? ನಾನು ನೀವು ಎಷ್ಟು ದಿವಸ ಊಟ ಮಾಡ್ತೀರಿ? ಅಷ್ಟು ದಿವಸ ಮಾಡಿ. ಊಟ ಮಾತ್ರ ಸಾಯೋವರೆಗೂ ಮಾಡಬೇಕು. 100 ವರ್ಷ ಬದುಕಿರಲಿ, 125 ವರ್ಷ ಬದುಕಿರಲಿ. ಆದರೆ ಆಸನಗಳು ಮಾತ್ರ ಎಷ್ಟು ದಿವಸ, ಎಷ್ಟು ನಿಮಿಷ ಮಾಡಬೇಕು ಅಂತ ಕೇಳಿಲ್ವಲ್ಲ ಅಂತೀನಿ ನಾನು ಶಿಷ್ಯರಿಗೆ. ಆದ್ದರಿಂದ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಮಾಡಿದ್ರೆ ನಾವು ಲವಲವಿಕೆಯಿಂದ ಇರ್ಬೋದು, ಆರೋಗ್ಯವಾಗಿರ್ಬೋದು, ಚುರುಕಾಗಿರ್ಬೋದು. ಲವಲವಿಕೆಯಿಂದ ಮಕ್ಕಳು ಯುವಕರ ಥರ ಓಡಾಡ್ಬೋದು ನಾವು. ನನ್ನೇ ಉದಾಹರಣೆ ತಗೊಳ್ಳಿ, 86 ವರ್ಷ, ಯೋಗ ಯುಕ್ತ, ರೋಗ ಮುಕ್ತ ಅಂತಾನೆ ಇರೋದು. ರೋಗಗಳು ತಾನೇ ಹೊಟ್ಟೋಗ್ತಾ ಇರುತ್ತೆ ಯೋಗಕ್ಕೆ ಬಂದರೆ. ಅದಕ್ಕೋಸ್ಕರ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡೋಣ, ಆರೋಗ್ಯವಾಗಿರೋಣ, ಲವಲವಿಕೆಯಿಂದ ಇರೋಣ, ದೀರ್ಘಾಯುಸ್ಸನ್ನು ಪಡೆಯೋಣ. ಶ್ರೀ ಬಸವ ಟಿವಿಯಿಂದ ಆಯೋಜಿಸಿದಂಥ ಈ ಯೋಗ ಕಾರ್ಯಕ್ರಮ ಇವತ್ತು ಸೂರ್ಯ ನಮಸ್ಕಾರದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆ ಒಳಗೆ ಸೂರ್ಯ ನಮಸ್ಕಾರ ಇನ್ನೂ ವಿಸ್ತಾರವಾಗಿ ತಿಳಿಸಿ, ಉಪಯೋಗ ತಿಳಿಸಿ ಮತ್ತು ಆಸನಗಳನ್ನು ಮಾಡೋರಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಇಷ್ಟೆಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ಸಮಸ್ತ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು.